ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 20-5-2024 ಪ್ರಚಲಿತ ವಿದ್ಯಮಾನಗಳನ್ನು ಅಧ್ಯಯನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಸಹ ವಿಡಿಯೋದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಬಹಳ ಬೆಸ್ಟ್ ಟಾಪಿಕ್ಗಳಿದ್ದಾವೆ. ವಿಶ್ವ ಜೇನುನೊಣಗಳ ದಿನ, ಅದೇ ರೀತಿ ನಮ್ಮ ಸಾತ್ವಿಕ್ ಹಾಗೂ ಚಿರಾಗ್ ಶೆಟ್ಟಿ ಅವರು ಪದಕವನ್ನು ಪಡೆದಿರ್ತಕ್ಕಂಥದ್ದು. ಅದೇ ರೀತಿ ದಿಲ್ಲಿಯಲ್ಲಿ ಸುಮಾರು 47.8 ಡಿಗ್ರಿಯಷ್ಟು ಸೆಲ್ಸಿಯಸ್ ಉಷ್ಣಾಂಶ ಈ ವರ್ಷದಲ್ಲೇ ಅತಿ ಗರಿಷ್ಠವಾದಂತಹ ಉಷ್ಣಾಂಶ ಕಂಡು ಬಂದಿರ್ತಕ್ಕಂಥದ್ದು ಡೆಲ್ಲಿಯಲ್ಲಿ. ಅದೇ ರೀತಿ ಇರಾನ್ ಅಧ್ಯಕ್ಷ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ದುರ್ಮರಣವನ್ನು ಹೊಂದಿರತಕ್ಕಂಥದ್ದು. ಈ ರೀತಿಯ ಎಲ್ಲ ಹಲವಾರು ಕರೆಂಟ್ ಅಫೇರ್ಸ್ಗಳನ್ನು ಇವತ್ತಿನ ತರಗತಿಯಲ್ಲಿ ಸ್ನೇಹಿತರೆ ಅಧ್ಯಯನವನ್ನು ಮಾಡೋಣ. ಅದೇ ರೀತಿ ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗೋದಕ್ಕೆ ಸಾಧ್ಯವಾಗಿರಬೇಕು. ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂತಹ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ನಲ್ಲಿ ದಿನನಿತ್ಯದ ನ್ಯೂಸ್ ಪೇಪರು, ಪೇಪರ್ ಕಟಿಂಗ್ಸ್, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಸು ಹಾಗೂ ಕರೆಂಟ್ ಅಫೇರ್ಸ್ ಅಪ್ಡೇಟು ಪ್ರತಿಯೊಂದು ಸಹ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರಕಟಗೊಳ್ತಾ ಇದ್ದಾವೆ. ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಜಾಯ್ನ್ ಆಗ್ಬೋದು. ಅದೇ ರೀತಿ ನೀವೇನಾದರೂ ನಿಮ್ಮ ಪರ್ಸನಲ್ ಫೀಡ್ಬ್ಯಾಕ್ಸ್ ಏನಾದರೂ ಇದ್ದರೆ ಖಂಡಿತವಾಗಿಯೂ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಖಂಡಿತವಾಗಿಯೂ ಅದರ ಫೀಡ್ಬ್ಯಾಕನ್ನು ನೀವು ನೀಡ್ಬೋದು. ಸ್ನೇಹಿತರೆ, ನಿಮ್ಮ ಪರ್ಸನಲ್ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದರ ಮೂಲಕ ನಮಗೆ ನಿಮ್ಮ ಪರ್ಸನಲ್ ಫೀಡ್ಬ್ಯಾಕನ್ನು ತಿಳಿಸಿ. ಓಕೆ, ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ವಿಶ್ವ ಜೇನುನೊಣಗಳ ದಿನ ಇವತ್ತು ಅಂದರೆ 20-5-2024 ವಿಶೇಷ ಏನು ಅಂದರೆ ವಿಶ್ವ ಜೇನುನೊಣಗಳ ದಿನ. ನೋಡಿ, ವಿಶ್ವ ಜೇನುನೊಣಗಳ ದಿನವನ್ನು ಮೇ 20 ಆಚರಿಸಲಾಗಿದೆ. ಈ ದಿನದಂದು ಜೇನು ಸಾಕಾಣಿಕೆಯ ಪ್ರವರ್ತಕ ಓಕೆನಾ ಅಟನ್ ಜನ 1734ರಲ್ಲಿ ಜನಿಸ್ತಾರೆ. ಓಕೆ, 18ನೇ ಶತಮಾನದಲ್ಲಿ ಸ್ಲೋವೇನಿಯಾದ ಆಧುನಿಕ ಜೇನು ಸಾಕಾಣಿಕೆ ತಂತ್ರಗಳನ್ನು ಪ್ರವರ್ತಿಸಿದ ಅಟನ್ ಜಾನ್ವರ ಸ್ಮರಣೆಯಲ್ಲಿ ಈ ಒಂದು ದಿನವನ್ನು ನಾವು ಆಚರಣೆಯನ್ನು ಮಾಡಿದ್ದೇವೆ. ಓಕೆನಾ, ನೋಡಿ, ವಿಶ್ವ ಜೇನುನೊಣಗಳ ದಿನಾಚರಣೆಯ ಉದ್ದೇಶ ಅಂದರೆ ಪರಾಗಸ್ಪರ್ಶ ಕೀಟಗಳ ಪ್ರಾಮುಖ್ಯತೆಯ ಅರಿವು ಮೂಡಿಸಲು, ಅವುಗಳು ಎದುರಿಸುತ್ತಿರುವ ಅಪಾಯಗಳು ಮತ್ತು ಸುಸ್ಥಿರ ಅಭಿವೃದ್ಧಿಗಳು ಅವುಗಳ ಕೊಡುಗೆಯನ್ನು ಮಾಡಲು ವಿಶ್ವಸಂಸ್ಥೆಯು ಜೇನುನೊಣಗಳ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ರೀತಿ ಒಂದಿಷ್ಟು ಮಾಹಿತಿಗಳು ಜೇನುನೊಣಗಳ ಬಗ್ಗೆ. ಜೇನುದುಂಬಿ ಇಲ್ಲವಾದರೆ ಜೇನುದುಂಬಿ ಸುಮಾರು 20,000 ವರ್ಷಗಳ ನೋಡಿ, ಜೇನುನೊಣಗಳನ್ನು ಕೃಷಿಗೋಸ್ಕರ ಕ್ರಿಸ್ತಪೂರ್ವ 20,000 ವರ್ಷದಿಂದಲೇ ಇದು ಕ್ರಿಸ್ತಪೂರ್ವದಿಂದಲೇ ಆರಂಭಿಸಿರ್ತಕ್ಕಂಥದ್ದು. ಅದಕ್ಕೆ ಈಜಿಪ್ಟ್ನಲ್ಲಿ ಲಭಿಸಿರುವ ಜೇನುಹುಳು ಮತ್ತು ಜೇನುಗೂಡುಗಳೇ ಸಾಕ್ಷಿ ಎನ್ನುತ್ತಾರೆ ತಜ್ಞರಾದ ಎನ್ನತಕ್ಕಂಥ ಒಬ್ಬ ತಜ್ಞರು. ಕ್ರಿಸ್ತಪೂರ್ವ 20,000 ವರ್ಷದಿಂದಲೇ ಈ ಒಂದು ಸಾಕಾಣಿಕೆಯನ್ನು ಆರಂಭ ಮಾಡಿತು. ಆರೋಗ್ಯಕ್ಕೂ ಪೂರಕ ಜೇನುತುಪ್ಪವು 18% ನೀರನ್ನು ಹೊಂದಿರುತ್ತದೆ. ಜೇನುತುಪ್ಪ ಎಷ್ಟು? 18% ನೀರನ್ನು ಹೊಂದಿರುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡತಕ್ಕಂಥದ್ದು. ಕಾರ್ಯಚಟುವಟಿಕೆಯಲ್ಲಿ ದಕ್ಷತೆ, ತೂಕ ಇಳಿಕೆ, ಹೀಗೆ ನಾನಾ ಪ್ರಯೋಜನ ಜೇನುತುಪ್ಪದಲ್ಲಿ ಇರ್ತಕ್ಕಂಥದ್ದು. ಜೇನಿನಲ್ಲಿ ಪಿನೋಸೆಬ್ರಿನ್ ಹಾಗೂ ಆಂಟಿ ಆಕ್ಸಿಡೆಂಟ್ ವಿಟಮಿನ್ಸ್, ಮಿನರಲ್ಸ್ ಇರ್ತಕ್ಕಂಥದ್ದು. ಗೂಡು ಮಿನಿ ಇನ್ಕ್ಯುಬೇಟರ್ ಜೇನುಗೂಡು ಮಿನಿ ಇನ್ಕ್ಯುಬೇಟರ್ ಅಲ್ಲಿ 34-36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಇರುತ್ತದೆ. ಈ ಸ್ಥಳವನ್ನು ಹುಳುಗಳು ವಾಸನೆ, ಲೊಕೇಶನ್ ಆಧಾರದ ಮೇಲೆ ಸ್ಮರಣೆಯಲ್ಲಿಟ್ಕೊಳ್ತಾರೆ. ಅದೇ ರೀತಿ ಹುಳು ಪ್ರೌಢಾವಸ್ಥೆಗೊಂಡಾಗ 21 ದಿನಗಳು ಗೂಡುಗಳೊಳಗೆ ಕೆಲಸವನ್ನ ಮಾಡ್ತಕ್ಕಂಥದ್ದು. ಒಂದು ರಾಣಿ ಇರುತ್ತದೆ, ಸಾವಿರಾರು ಕೆಲಸಗಾರರು ಇರ್ತಾರೆ, 100 ಗಂಡು ಜೇನುನೊಣಗಳು ಇರ್ತಕ್ಕಂಥದ್ದು. ಅಂದ್ರೆ ಒಂದು ಗೂಡಿನಲ್ಲಿ ಕೇವಲ ಒಂದು ರಾಣಿ ನೊಣ ಮಾತ್ರ ಇರ್ತಕ್ಕಂಥದ್ದು. ಇನ್ನೆಲ್ಲ ಸಾಕಷ್ಟು ಅದರಲ್ಲಿ ಗಂಡು ಜೇನುನೊಣಗಳಿದ್ರೆ ಹಲವಾರು ಕೆಲಸಗಾರರು ಇರ್ತಾರೆ. ಅದರಲ್ಲಿ ಭಾರತದಲ್ಲಿ ಏನಾಗಬೇಕು? ಜೇನುನೊಣ ಕೆಣಕಿದರೆ ಮಾತ್ರ ಕಚ್ಚುತ್ತವೆ. ಸಾಕಣೆಗೆ ಬಳಸುವ
ತಳಿ ಸಿಟ್ಟಿನ ಸ್ವಭಾವದಲ್ಲ, ಜೇನುತುಪ್ಪವಷ್ಟೇ ಅಲ್ಲ, ಅದರ ಪರಾಗಸ್ಪರ್ಶ ಸೇವೆಯ ಮೌಲ್ಯ ಅಧಿಕವಿದೆ. ಓಕೆನಾ? ಜೇನುನೊಣ ಅದನ್ನ ನಾವು ಕೆಣಕಿದ್ರೆ ಮಾತ್ರ ಅದು ಕಚ್ಚಕ್ಕಾಗಲ್ಲ. ಸುಮ್ಮನೆ ಯಾವ ಜೇನುನೊಣ ಬಂದು ಕಚ್ಚೋದಿಲ್ಲ. ಯಾವುದೇ ಪ್ರಾಣಿಯಾದ್ರೂ ಅಷ್ಟೇ, ಅದಕ್ಕೆ ನಾವೇನಾದ್ರೂ ತೊಂದರೆಯನ್ನ ಮಾಡಿದಾಗ ಮಾತ್ರ ಅದು ಕಚ್ಚುವಂಥದ್ದು, ಅದರ್ವೈಸ್ ಅದು ಕಚ್ಚುವುದಿಲ್ಲ. ಇದು ಸಹ ಒಂದು ಸಾಲು ಪ್ರಾಣಿಯಾಗಿರ್ತದೆ. ಉಪ ಉತ್ಪನ್ನಗಳು, ಜೇನುನೊಣದಿಂದ ಯಾವುದೇ ರೀತಿಯ ಉತ್ಪನ್ನಗಳು, ಜೇನು ಮೇಣದ ಬತ್ತಿ, ಹರ್ಬಲ್ ಸಾಮಗ್ರಿಗಳು, ಜಾಮ್ಗಳು, ಲೇಹ, ಮೇಣದ ಹಾಳೆ, ಬಾಡಿ ಲೋಷನ್, ಕೋಲ್ಡ್ ಕ್ರೀಮ್, ಲಿಪ್ ಬಾಮ್, ಪರಾಗಸ್ಪರ್ಶವನ್ನು ರಚಿಸುವುದು, ಜೇನು ಅಂಟು ಸಂಗ್ರಹಣೆ ಇತ್ಯಾದಿ. ಇಷ್ಟೆಲ್ಲ ಮಾಹಿತಿಗಳು ಸ್ನೇಹಿತರೆ ಜೇನುನೊಣದ ಬಗ್ಗೆ ನೋಡಿ. ಜೇನುನೊಣದ ಉಪ ಉತ್ಪನ್ನಗಳ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಜೇನು ಏನಕ್ಕೆ ಇರಬೇಕು, ಇದು ಆರೋಗ್ಯಕ್ಕೂ ಸಹ ಹೆಲ್ಪ್ ಆಗುತ್ತೆ. ಇವತ್ತು ವಿಶ್ವ ಜೇನುನೊಣಗಳ ದಿನ. ಅದೇ ರೀತಿ ದಿಲ್ಲಿಯಲ್ಲಿ 47.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, ಇಡೀ ವರ್ಷದಲ್ಲೇ ಇಷ್ಟು ಸುಮಾರು 47 ಡಿಗ್ರಿ ಉಷ್ಣಾಂಶ ಇಡೀ ವರ್ಷದಲ್ಲಿ ಅತಿ ಗರಿಷ್ಠವಾದ ಉಷ್ಣಾಂಶ ಎಲ್ಲಿಗ ದಾಖಲಾಗಿರ್ತದ ಅಂದ್ರೆ ಇವತ್ತು ನವದೆಹಲಿಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲ ನಾನೇ ಇದೆ, ಜೈಪುರದಲ್ಲಿ ಬಿಸಿಲಿಗೆ ಸ್ನಾನ ಮಾಡುತ್ತಿರುವ ಆನೆ. ಓಕೆ, ದೇಶದ ಉತ್ತರ ರಾಜ್ಯಗಳಲ್ಲಿ ಭಾರಿ ಉಷ್ಣಾಂಶ ಮುಂದುವರೆದು ಸಾಮಾನ್ಯ ಜನಜೀವನದ ಮೇಲೆ ವೃತ್ತರಿಕ ಪರಿಣಾಮ ಬೀರಿದೆ. ರಾಜಧಾನಿ ನವದೆಹಲಿಯಲ್ಲಿ ರಜಾಕೂಡದಲ್ಲಿ ಗರಿಷ್ಠ 47.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು. ಇದು ವರ್ಷದಲ್ಲಿ ದಾಖಲಾಗಿರ್ತಕ್ಕಂತಹ ಗರಿಷ್ಠ ಉಷ್ಣಾಂಶ. ಈ ವರ್ಷದಲ್ಲಿ ದಾಖಲಾಗಿರ್ತಕ್ಕಂತಹ ಗರಿಷ್ಠ ಉಷ್ಣಾಂಶ ಎಷ್ಟು ಅಂದ್ರೆ 47.8 ಡಿಗ್ರಿ ಸೆಲ್ಸಿಯಸ್. ಈ ವರ್ಷ ದೇಶದಲ್ಲಿ ದಾಖಲಾದ ಗರಿಷ್ಠ ಉಷ್ಣಾಂಶ. ಜೊತೆಗೆ ಭಾನುವಾರ ದೇಶದ 8 ನಗರಗಳಲ್ಲಿ 47 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು. ಪೂನಾದಲ್ಲಿ 44.4 ಡಿಗ್ರಿ, ಪೀತಾಂಪುರದಲ್ಲಿ 47 ಡಿಗ್ರಿ, ಮುಂಗೇಶ್ಪುರದಲ್ಲಿ 47.7 ಡಿಗ್ರಿ ತಲುಪಿದೆ. ಭಾರೀ ಉಷ್ಣಾಂಶದ ಪರಿಣಾಮ ಕಟ್ಟಡ ಕಾರ್ಮಿಕರು ಹಾಗೂ ಹೊರಗಿನ ವಾತಾವರಣದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹೈರಾಣಾಗಿ ಹೋಗಿದ್ದಾರೆ. 47 ಡಿಗ್ರಿ. ಇವತ್ತು ನಾವೆಲ್ಲಿ ಮೈಸೂರಲ್ಲಿ, ನಮ್ಮ ಮೈಸೂರಲ್ಲೇ ಸುಮಾರು 37 ಡಿಗ್ರಿಗೆ ನಮಗೆ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರ್ತಕ್ಕಂಥದ್ದು. ಮುಂದೆ ಇದೇ ರೀತಿ ನಾವು ಕಾಡುಗಳನ್ನ ಕಡಿದು ನಗರೀಕರಣವನ್ನ ಮಾಡ್ತಾ ಹೋದ್ರೆ ನಿಜವಾಗಿಯೂ ಇವಾಗ 47 ಡಿಗ್ರಿ ಅದು ಮುಂದಿನ ವರ್ಷ 57 ಡಿಗ್ರಿ ಆದ್ರೂ ಸಹ ಇದಕ್ಕೆ ಯಾವುದೇ ರೀತಿ ಸಂಶಯ ಇಲ್ಲ. ಆದ್ದರಿಂದ ಆದಷ್ಟು ಗಿಡಗಳನ್ನ ನೆಡಬೇಕು, ಕಾಡುಗಳನ್ನ ಬೆಳೆಸಬೇಕು. ಇಲ್ಲ ಅಂದ್ರೆ ಈ ವರ್ಷ 47 ಡಿಗ್ರಿ ಇರ್ತಕ್ಕಂಥದ್ದು ಏನಾಗುತ್ತೆ, ಮುಂದಿನ ವರ್ಷ 57 ಡಿಗ್ರಿ ಆಗ್ಬೋದು. ಈಗಾಗಲೇ ರಾಜ್ಯದಲ್ಲಿ ಬರವನ್ನು ಎದುರಿಸ್ತದೆ. ಈಗ ಸ್ವಲ್ಪ ಮಳೆ ಹೋಗ್ತಾ ಇದೆ, ಈಗ ಎಲ್ರಿಗೂ ಮಳೆ ಹೋಗ್ತಾ ಇದೆ ಎಲ್ಲ ಕಡೆ. ಸ್ವಲ್ಪ ಮಳೆ ಆಗ್ತಾ ಇದೆ ಇವಾಗ. ಆದರೆ ಇದೇ ರೀತಿ ಮುಂದುವರೆದ್ರೆ ಕಾಲಕ್ಕೆ ಮಳೆ ಆಗೋದಿಲ್ಲ, ಬೆಳೆ ಸರಿಯಾಗಿ ಬರೋದಿಲ್ಲ, ಹಾಗೂ ಇದರಿಂದ ಬಹಳ ಪರಿಣಾಮಗಳನ್ನ ನಾವು ಮುಂದೆ ಎದುರಿಸಬೇಕಾಗ್ತದೆ. ಈ ಬಿಸಿಲಿನಿಂದ ಕೇವಲ ನಮಗ್ ಮಾತ್ರ ಅಲ್ಲ, ದೇಶಕ್ಕೆ ತೊಂದರೆ. ಬರ ಬಂದ್ರೆ ನೀರನ್ನ ಎಲ್ಲಿಂದ ತರೋದು, ಸಮುದ್ರದ ನೀರನ್ನ ತಂದಂತೂ ಕುಡಿಯೋದು. ಆದ್ದರಿಂದ ನಾವೆಷ್ಟು ಮರಗಳನ್ನು ನೆಡ್ತೀವಿ ಅಷ್ಟು ನಮ್ಗೆ ಒಳ್ಳೆಯದು ಅಂತೇಳಿ ಇಲ್ಲಿ ಹೇಳ್ಬೋದು. ಓಕೆ, 47 ಡಿಗ್ರಿ ಸೆಲ್ಸಿಯಸ್ ಅಂತ ಇವತ್ತು ಯಾರು ಓಡಾಡಕ್ಕಾಗೋದಿಲ್ಲ. ಇದರಿಂದ ಎಷ್ಟೋ ಸನ್ಸ್ಟ್ರೋಕ್ಗಳಾಗ್ಬೋದು, ಪಾರ್ಶ್ವವಾಯುಗಳಾಗ್ಬೋದು, ವಯಸ್ಸಾದವರು. ಎಷ್ಟೋ ಜನ ಬಿಸಿಲಿನ ಜಳಕ್ಕೆ ಸಾವನ್ನಪ್ಪಿರೋರು ಎಷ್ಟೋ ಜನ ಇದ್ದಾರೆ ಇವತ್ತು. ದಿನನಿತ್ಯದ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇರ್ತೀವಿ, ಬಿಸಿಲ ಜಳಕ್ಕೆ ಎಷ್ಟೋ ಜನ ಇವತ್ತು ಏನ್ ಮಾಡಿರ್ತಾರೆ, ಸಾವನ್ನಪ್ಪಿರ್ತಾರೆ ಇವತ್ತು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈಗಾಗೋದು ಬೇಡ. ನಾವು ಆದಷ್ಟು ಮರಗಳನ್ನು ನೆಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡಿದ್ರೆ ಪರಿಸರವೂ ಸಹ ಒಂದಲ್ಲ ಒಂದು ದಿನ ನಮ್ಮನ್ನು ಖಂಡಿತವಾಗಿಯೂ ಸಂರಕ್ಷಣೆ ಮಾಡೇ ಮಾಡುತ್ತೆ ಸ್ನೇಹಿತರ. ಬೇರೆ ರೀತಿ ಬಾಹ್ಯಾಕಾಶಕ್ಕೆ ಭಾರತೀಯ ಗೋಪಿ ಅಂತರಿಕ್ಷ ಪ್ರವಾಸ ಕೈಗೊಂಡ ಮೊದಲ ಭಾರತೀಯ. ಬ್ಲೂ ವರ್ಜಿನ್ ಗಗನ ನೌಕೆಯಲ್ಲಿ ಪ್ರಯಾಣ. ನೋಡಿ, ರೌಂಡ್ ಮಾಡಿದೀನಿ ನೋಡಿ ಇಲ್ಲಿ. ಈ ರೌಂಡ್ ಮಾಡಿರ್ತಕ್ಕಂಥ ವ್ಯಕ್ತಿನೇ ಗೋಪಿ. ಓಕೆ, ನೌಕಾಉಡ್ಡಯನಕ್ಕೂ ಮೊದಲು ತೆಗೆದ ಫೋಟೋ ಎಡಬದಿಯಲ್ಲಿ ಗೋಪಿ ಚಂದ್. ಓಕೆ, ನೋಡಿ ಇದೆ ಅವ್ರು ಹೋಗಿದ್ದಂತ ಒಂದು ಏನೇಳಿ ಗಗನ ನೌಕೆ. ವಾಷಿಂಗ್ಟನ್ ಅಮೆರಿಕದ ಶ್ರೀಮಂತ ಉದ್ಯಮಿ ಜೆಫ್ ಬೆಜೋಸ್ ಹೊಡೆತನದ ಬ್ಲೂ ವರ್ಜಿನ್ ಬಾಹ್ಯಾಕಾಶ ನೌಕೆಯಲ್ಲಿ ಭಾರತೀಯ ಮೂಲದ ಉದ್ಯಮಿ ಪೈಲಟ್ ಗೋಪಿ ಚಂದ್ ತೋಟಕೂರ ಭಾನುವಾರ ಬಾಹ್ಯಾಕಾಶ ಪ್ರವಾಸ ನಡೆಸಿದ್ದಾರೆ.
ನಿನ್ನೆ ಕರೆಂಟ್ ಅಫೇರ್ಸ್ ಅನ್ನು ಬಾಹ್ಯಾಕಾಶ ಪ್ರವಾಸ ಕೈಗೊಂಡಿದ್ದಾರೆ. ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಇವರು ಬಾಹ್ಯಾಕಾಶಕ್ಕೆ ಹೊರಡ್ತಾರೆ ಅಂತ ನಾನು ಹೇಳಿದ್ದೆ. ಆದರೆ ಇವಾಗ ಪ್ರವಾಸವನ್ನ ನಡೆಸಿದ್ದಾರೆ. ಯಾಕಂದ್ರೆ ಕೆಲವೊಂದು ಬಾರಿ ನಾವು ಅವರು ನಡೆಸ್ತಾರೆ. ಇವಾಗ ಭಾರತೀಯ ಕಾಲಮಾನ 7 ಗಂಟೆಗೆ ಅವರು ಬಾಹ್ಯಾಕಾಶ ಪ್ರವಾಸಕ್ಕೆ ಹೋಗಬೇಕಾಗಿರುತ್ತೆ. ಆದರೆ ಕೆಲವೊಂದು ವೈಪರೀತ್ಯಗಳ ಏನಾದ್ರು ಒಂದು ಇದರಿಂದ ಸಮಸ್ಯೆಯಿಂದ ಅವರು ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಅದನ್ನ ರದ್ದಾಗಬಹುದು. ಆದ್ದರಿಂದ ಕೈಗೊಳ್ತಾರೆ ಅಂತ ಹೇಳಿದ್ದೆ ನಾನು. ಈಗ ಕೈಗೊಂಡಿದ್ದಾರೆ, ಅದು ಯಶಸ್ವಿಯಾಗಿ ಆಗುವುದು. ಈ ಮೂಲಕ ಅಂತರಿಕ್ಷ ಪ್ರವಾಸ ಕೈಗೊಂಡ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇವರು ಇದಾಗಿದ್ದಾರೆ. ಇವ್ರಿಗಿಂತ ಮೊದಲು ರಾಕೇಶ್ ಶರ್ಮಾ ಹೋಗಿದ್ರು. ನಮ್ಮ ಭಾರತೀಯರು ರಾಕೇಶ್ ಶರ್ಮಾ ಹೋಗಿ ಬಂದಿದ್ರು ಇವರು. ಆದರೆ ಇವರು ಗಗನಯಾತ್ರಿ. ಇವರು ಗಗನಯಾತ್ರಿ. ಆದರೆ ಇವರು ಪ್ರವಾಸಿ. ಇವರು ಗಗನಯಾತ್ರಿ ಇಲ್ಲ, ಇವರು ಪ್ರವಾಸಿ. ಅಂತರಿಕ್ಷ ಪ್ರವಾಸ ಕೈಗೊಂಡ ಮೊದಲ ಭಾರತೀಯ ಅಂತರಿಕ್ಷ ಪ್ರವಾಸವನ್ನ ಇವರು ಕೈಗೊಂಡ್ರು. ನಾವೇನೀಗ ಟೂರ್ ಹೋಗ್ತೀವಿ ಆ ರೀತಿ ಟೂರ್ ಅನ್ನ ಇವರು ಕೈಗೊಂಡಿರ್ತಕ್ಕಂಥ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರವಾಗಿರ್ತಕ್ಕಂಥದ್ದು. ಭಾರತೀಯ ಕಾಲಮಾನ ನೋಡಿ, ನಾನು ಹೇಳಿದಲ್ವಾ, ಭಾರತೀಯ ಕಾಲಮಾನ ಸಂಜೆ 7 ಗಂಟೆ ವೇಳೆಗೆ ನ್ಯೂಸ್ ಶೆಪರ್ಡ್ 25 ನೌಕೆ ಬಾಹ್ಯಾಕಾಶ ಗೋಪಿ ಸೇರಿ 5ರೊಂದಿಗೆ ಯಶಸ್ವಿಯಾಗಿ ನಭಕ್ಕೆ ನೆಗೆಯಿತು. 11 ನಿಮಿಷಗಳ ಕಾಲ ಒಟ್ಟಾರೆ ಉಡ್ಡಯನದ ವೇಳೆ ನೌಕೆಯು ಭೂಮಿಯ ವಾತಾವರಣ ಮತ್ತು ಬಾಹ್ಯಾಕಾಶವನ್ನು ಪ್ರತ್ಯೇಕಿಸತಕ್ಕಂತಹ ಕರ್ಮಲ್ ಲೈನ್ ದಾಟಿ ಬಳಿಕ ಭೂಮಿಗೆ ಮರಳಿದೆ. ಹೀಗೆ ರೇಖೆ ದಾಟಿದ ವೇಳೆ ಯಾತ್ರಿಗಳು ಕೆಲ ನಿಮಿಷಗಳ ಕಾಲ ಭೂಮಿ ಗುರುತ್ವಾಕರ್ಷಣೆ ಕಳೆದುಕೊಂಡಾಗ ಆಗುವ ಅನುಭವವನ್ನು ಸಂಭ್ರಮಿಸಿದರು. ಜೊತೆಗೆ ಭೂಮಿಯ ಸುಂದರ ದೃಶ್ಯವನ್ನು ಸವಿದರು. ಗೋಪಿಚಂದ್ 1984ರ ನಂತರ ಅಂತರಿಕ್ಷಕ್ಕೆ ಹೋದ 2ನೇ ಭಾರತೀಯನು ಹೌದು. 1984ರಲ್ಲಿ ರಾಕೇಶ್ ಶರ್ಮಾ ಅಧ್ಯಯನದ ಉದ್ದೇಶದಿಂದ ಅಂತರಿಕ್ಷಕ್ಕೆ ಹೋಗಿದ್ರು. ಆದರೆ ಆಂಧ್ರದ ಗೋಪಿಚಂದ್ ಪ್ರವಾಸ ದೃಷ್ಟಿಯಿಂದ ಹೋಗಿರ್ತಕ್ಕಂಥ. ನಾನು ಅವಾಗಲೇ ಹೇಳಿದೆ, ರಾಕೇಶ್ ಶರ್ಮಾ ಅವರು ಗಗನಯಾತ್ರಿ. ಅವರು ಒಂದು ಅಧ್ಯಯನದ ಉದ್ದೇಶವನ್ನ ಇಟ್ಕೊಂಡು ಅವರು ಎಲ್ಲಿಗೆ ಹೋಗಿದ್ರು, ಬಾಹ್ಯಾಕಾಶಕ್ಕೆ ಹೋಗಿದ್ರು. ಯಾವಾಗ 1984ರಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಆದರೆ ಈ ಗೋಪಿಚಂದ್ ತೋಟಕೂರ ಎಂತಕ್ಕಂತಹ ವ್ಯಕ್ತಿ ಇವರು ಉದ್ಯಮಿಯಾಗಿದ್ದು, ಇವರು ಪ್ರವಾಸದ ದೃಷ್ಟಿಯಿಂದ ಈ ಒಂದು ಗಗನಯಾನಕ್ಕೆ ಹೋಗಿರ್ತಕ್ಕಂಥದ್ದು. ಪ್ರವಾಸದ ದೃಷ್ಟಿಯಿಂದ ಒಟ್ಟು ಎಷ್ಟು ನಿಮಿಷ? ಕೇವಲ 11 ನಿಮಿಷಕ್ಕೆ ಎಷ್ಟೋ ಕೋಟಿ ಡಾಲರ್ ಅನ್ನ ಕೊಟ್ಟು ಇವರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಕೋಟಿ ಡಾಲರ್ ಅನ್ನ ಕೊಟ್ಟು ಪ್ರವಾಸ ಅಂದ್ರೆ ನೀವು ಅನ್ಕೋಬಹುದು ಕೇವಲ 11 ನಿಮಿಷ 11 ಮಿನಿಟ್ಸ್. ಓಕೆ, ಜಸ್ಟ್ 11 ಮಿನಿಟ್ಸ್ ಹೋಗಿರೋದಷ್ಟೇ ಇವರು. ಆದ್ರೆ ಆ 11 ಮಿನಿಟ್ಸ್ ಅಲ್ಲಿ ಆಗ್ತಕ್ಕಂತಹ ಅನುಭವಗಳನ್ನ ಅವರು ಹೇಳ್ಕೊಳ್ಳಿಕ್ಕಾಗಲ್ಲ ಅಷ್ಟು ರೀತಿಯನ್ನು. ಯಾಕಂದ್ರೆ ಭೂಮಿಯ ಗುರುತ್ವಾಕರ್ಷಣೆಯ ಬಲವನ್ನ ಕಳೆದು, ಅಂದ್ರೆ ನಾನು ಅವಾಗ ಹೇಳಿದೆ ಈ ಕರ್ಮಲ್ ಲೈನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇಲ್ಲಿ ಭೂಮಿ ಇಲ್ಲಿ ಸೂರ್ಯ, ಇದಿಷ್ಟು ಭೂಮಿಯ ವಾತಾವರಣ ಅಂದ್ರೆ ಈ ಕರ್ಮಲ್ ಲೈನ್ ಅನ್ನ ದಾಟಿ ಅನಂತರ ಸಿಗ್ತಕ್ಕಂತಹ ಒಂದು ಭೂಮಿಯ ವಾತಾವರಣವನ್ನ ಕಳೆದ್ರೆ ನಮಗೆ ಗುರುತ್ವಾಕರ್ಷಣೆಯ ಬಲ 0 ಆಗುತ್ತೆ. ಈ ಗುರುತ್ವಾಕರ್ಷಣ ಬಲ 0 ಇದ್ದಾಗ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ಆಗ್ತಕ್ಕಂಥ ಅನುಭವವನ್ನ ಇವರು ಸಂಭ್ರಮಿಸ್ತಾರೆ. ಅದೇ ರೀತಿ ಮೇಲಿಂದ ನೋಡಿದಾಗ ನಮ್ಮ ಭೂಮಿ ಯಾವ ರೀತಿ ಕಾಣುತ್ತೆ ಅಂತೇಳಿ ಆ ಒಂದು ಮನಮೋಹಕ ದೃಶ್ಯವನ್ನ ತೆಗೆದು ಇವರು ಭೂಮಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮರಳಿದ್ದಾರೆ. ಸ್ನೇಹಿತರೆ, ಈ ಬಾರಿ ಬಾಹ್ಯಾಕಾಶಕ್ಕೆ ಅಂತರಿಕ್ಷ ಪ್ರವಾಸವನ್ನ ಕೈಗೊಂಡ ಮೊದಲ ಭಾರತೀಯ ಅಂದ್ರೆ ಅದು ಗೋಪಿಚಂದ್ ತೋಟಕೂರ ಅಂತೇಳಿ. ಅದೇ ರೀತಿ ಅಂತರಿಕ್ಷಕ್ಕೆ ಹೋದ ಮೊದಲ ಭಾರತೀಯ ಅಂದ್ರೆ ಅದು ರಾಕೇಶ್ ಶರ್ಮಾ ಅಂತೇಳಿ ಹೇಳ್ಬೋದು. ಅದೇ ರೀತಿ ಸಾತ್ವಿಕ್ ಚಿರಾಗ್ಗೆ ಥಾಯ್ಲೆಂಡ್ ಓಪನ್ ನಲ್ಲಿ ಕಿರೀಟ. ಈ ಆವೃತ್ತಿಯಲ್ಲಿ 2ನೇ ಪ್ರಶಸ್ತಿ ಗೆದ್ದ ವಿಶ್ವದ ನಂಬರ್ 3ನೇ ಭಾರತೀಯ ಜೋಡಿ. ಓಕೆ, ಭಾರತದ ತಾರಾ ಪುರುಷ ಡಬಲ್ಸ್ ಜೋಡಿ ಸಾತ್ವಿಕ್ ಚಿರಾಗ್ ಜೊತೆ ಥೈಲ್ಯಾಂಡ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇದು ವಿಶ್ವದ ನಂಬರ್ 3 ಜೋಡಿ ಆವೃತ್ತಿಯಲ್ಲಿ ಸೃಷ್ಟಿಸಿದ 2ನೇ ಪ್ರಶಸ್ತಿ. ವೆರಿ ಇಂಪಾರ್ಟೆಂಟ್. ಇವರು ಕ್ರೀಡೆ ಯಾವುದು? ಬ್ಯಾಡ್ಮಿಂಟನ್. ಭಾನುವಾರ ಇಲ್ಲಿ ನಡೆದ ರೋಚಕ ಫೈನಲ್ ನಲ್ಲಿ ಹಣಾಹಣಿಯಲ್ಲಿ ಸಾತ್ವಿಕ್ ಚಿರಾಗ್ ಅವರು ವಿಶ್ವದ ನಂಬರ್ 29 ಚೀನಾದ ಚೆನ್ ಬೋ ಯಂಗ್ಲು ಈ ವಿರುದ್ಧ 21-15, 21-15ರಲ್ಲಿ ಗೆಲುವು ಸಾಧಿಸಿದರು. ಟೂರ್ನಿಯಲ್ಲಿ 1 ಗೇಮ್ ಸೋಲದೆ ಪ್ರಶಸ್ತಿ ಎತ್ತಿ ಹಿಡಿದ ಭಾರತೀಯ ಜೋಡಿ
ಒಟ್ಟಾರೆ 9ನೇ BWF ವಿಶ್ವ ಟೂರ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಫ್ರೆಂಚ್ ಓಪನ್ ಟೂರ್ನಲ್ಲಿ ಸಾತ್ವಿಕ್ ಮತ್ತು ಚಿರಾಗ್ ಚಾಂಪಿಯನ್ ಆಗಿ ಸಹ ಹೊರಹೊಮ್ಮಿರು. 2020ನಲ್ಲಿ 4ನೇ ಬಾರಿ BWF ನ ವಿಶ್ವ ಟೂರ್ ಫೈನಲ್ ಗೆದ್ದ ಈ ಜೋಡಿ ಮಲೇಷಿಯಾ ಓಪನ್ ಇಂಡಿಯಾ ಟೂರ್ನಿಯಲ್ಲಿ 14ನೇ ಸ್ಥಾನಕ್ಕೆ ಸುತ್ತಿಯನ್ನು ಪಡ್ಕೊಂಡಿತ್ತು. ಇವ್ರಿಗೆ ಈಗ ಥೈಲ್ಯಾಂಡ್ ಓಪನ್ ನ ಕಿರೀಟ ಸಿಕ್ಕಿರ್ತಕ್ಕಂಥದ್ದು. ಈ ಆವೃತ್ತಿಯಲ್ಲಿ 2ನೇ ಪ್ರಶಸ್ತಿಯನ್ನ ಗೆದ್ದಂತಹ ವಿಶ್ವದ ನಂಬರ್ 3ನೇ ಭಾರತೀಯ ಜೋಡಿ ಯಾರು ಅಂದ್ರೆ ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ. ಇವರ ಕ್ರೀಡೆ ಯಾವುದು ಅಂದ್ರೆ ಬ್ಯಾಡ್ಮಿಂಟನ್. ಅದೇ ರೀತಿ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಸಂಜೀವ್ ಪುರಿ ಅಧಿಕಾರ ಸ್ವೀಕಾರ. ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಸಂಜೀವ್ ಪುರಿ ಓಕೆನಾ. ಸಂಜೀವ್ ಪುರಿ ಅಧಿಕಾರ ಸ್ವೀಕಾರ. ನೋಡಿ, ITC ಅಧ್ಯಕ್ಷ. ITC ನಿಮ್ಗೆ ಗೊತ್ತಿರಬೇಕು, ಈಗ ಆಲ್ರೆಡಿ ಒಂದು ಬ್ರ್ಯಾಂಡ್ ಇದೆ, ಸನ್ಫೀಸ್ಟ್ ಬಿಸ್ಕೆಟ್ ಗೊತ್ತಲ್ಲ, ಸನ್ಫೀಸ್ಟ್ ಮಾರಿಗೋಲ್ಡ್ ಅಂತೆಲ್ಲ ಕೇಳ್ತಾರ. ಈ ಸನ್ಫೀಸ್ಟ್ ಬಿಸ್ಕೆಟ್ ನ ITC ಬ್ರ್ಯಾಂಡ್, ITC ಬ್ರ್ಯಾಂಡ್ ಆಶೀರ್ವಾದ್ ಇದೆಲ್ಲ ITC ಬ್ರ್ಯಾಂಡ್. ಓಕೆ, ITC ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಈಗ ಆಲ್ರೆಡಿ ಈಗ ITC ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಂಜೀವ್ ಪುರಿ 2024-25ನೇ ಸಾಲಿನ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. TS ಸಪ್ಲೈ ಚೈನ್ ಸೊಲ್ಯೂಷನ್ ಅಧ್ಯಕ್ಷ ಆರ್ ದಿನೇಶ್ ಅವರಿಂದ ಪುರಿ ಅಧಿಕಾರವನ್ನ ವಹಿಸಿಕೊಂಡಿರ್ತಕ್ಕಂಥದ್ದು ಅಂತೇಳಿ ಭಾನುವಾರ ಈ ಒಂದು ಭಾರತೀಯ ಕೈಗಾರಿಕಾ ಒಕ್ಕೂಟದ ಆಡಳಿತ ಮಂಡಳಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಪುರಿ ಅವರು ITC ಇನ್ಫೋಟೆಕ್ ಇಂಡಿಯಾ ಲಿಮಿಟೆಡ್, ಅದೇ ರೀತಿ ಬ್ರಿಟನ್ ಮತ್ತು ಅಮೆರಿಕದಲ್ಲಿನ ಅದರ ಅಂಗಸಂಸ್ಥೆಗಳು ಸೂರ್ಯ ನೇಪಾಳ್ ಪ್ರೈವೇಟ್ ಲಿಮಿಟೆಡ್ ನ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು. ಟಾಟಾ ಕೆಮಿಕಲ್ಸ್ ನ ಲಿಮಿಟೆಡ್ ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು CEO ಆರ್ ಮುಕುಂದನ್ ಉಪಾಧ್ಯಕ್ಷರಾಗಿ ಈ ಅಧಿಕಾರವನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. ಈ ಬಾರಿ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ನೇಮಕಗೊಂಡಂತಹ ವ್ಯಕ್ತಿ ಯಾರಂದ್ರೆ ಸಂಜೀವ್ ಪುರಿ. ಅದೇ ರೀತಿ ಉಪಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಆರ್ ಮುಕುಂದನ್. ಉಪಾಧ್ಯಕ್ಷರು ಆರ್ ಮುಕುಂದನ್, ವೆರಿ ಇಂಪಾರ್ಟೆಂಟ್. ಓಕೆ, ಅದೇ ರೀತಿ ಇವತ್ತಿನೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ನಿಜಕ್ಕೂ ಈ ಒಂದು ಸಂತಾಪದ ಅಜರ್ಬೈಜಾನ್ ಪ್ರಾಂತ್ಯದ ಗಡಿಯಲ್ಲಿನ ಅರಣ್ಯದಲ್ಲಿ ಸ್ಫೋಟ ಚುರುಕು, ಇರಾನ್ ಅಧ್ಯಕ್ಷದ ಹೆಲಿಕಾಪ್ಟರ್ ಅಪಘಾತ. ಇದು ನಿನ್ನೆ ಬಂದಿದ್ದು, ಆದರೆ ನಿನ್ನೆ ಮಧ್ಯಾಹ್ನ ಬಂದಂತಹ ನ್ಯೂಸ್ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ನ್ಯೂಸ್. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇಂಡಿಯಾನ ಅಧ್ಯಕ್ಷರಾದ ಗೌರವಾನ್ವಿತ ಡಾಕ್ಟರ್ ಸೈಯದ್ ಇಬ್ರಾಹಿಂ ರೈಸಿ ಮತ್ತು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾಹಿಯಾನ್ ಹೆಲಿಕಾಪ್ಟರ್ ದುರಂತದಲ್ಲಿ ಜನರಾಗಿರ್ತಕ್ಕಂಥದ್ದು. ಓಕೆ ಸ್ನೇಹಿತರೆ, ಅದೇ ರೀತಿ ಅವರ ಗೌರವಾರ್ಥ ಅವರಿಗೆ ಗೌರವವನ್ನು ಸೂಚಿಸಲಿಕ್ಕೆ ಮೇ 21, 2024ನೇ ತಾರೀಕು ಮಂಗಳವಾರ ಭಾರತದ ದೇಶಾದ್ಯಂತ ಒಂದು ದಿನ ಶೋಕಾಚರಣೆಯನ್ನ ಕೇಂದ್ರ ಸರ್ಕಾರ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ಅಧ್ಯಕ್ಷರಾಗಿದ್ದ ಗೌರವಾನ್ವಿತ ಡಾಕ್ಟರ್ ಸೈಯದ್ ಇಬ್ರಾಹಿಂ ರೈಸಿ ಹಾಗೂ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ವಿದೇಶಾಂಗ ಸಚಿವರಾದ ಗೌರವಾನ್ವಿತ ಅಮೀರ್ ಅಬ್ದುಲ್ಲಾಹಿಯಾನ್ ರವರು ಹೆಲಿಕಾಪ್ಟರ್ ದುರಂತದಲ್ಲಿ ನಿಧನರಾಗಿದ್ದಾರೆ. ಅಗಲಿದ ಆತ್ಮಗಳಿಗೆ ಗೌರವಯುತವಾಗಿ ಭಾರತ ಸರ್ಕಾರವು ಮೇ 21, 2024ರಂದು ಒಂದು ದಿನದ ಶೋಕಾಚರಣೆಯನ್ನ ಘೋಷಣೆ ಮಾಡಿದೆ. ಶೋಕಾಚರಣೆ ದಿನದಂದು ರಾಷ್ಟ್ರಧ್ವಜವನ್ನ ನಿಯಮಿತವಾಗಿ ಹಾರಿಸುವ ಎಲ್ಲಾ ಕಟ್ಟಡಗಳ ಮೇಲೆ ಅರ್ಧಕ್ಕೆ ಹಾರಿಸಲಾಗುತ್ತದೆ ಮತ್ತು ಈ ದಿನದಂದು ಯಾವುದೇ ಸರ್ಕಾರಿ ಮನೋರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಏನಕ್ಕೆ ಇರಾನ್ ಅಧ್ಯಕ್ಷರಿರ್ತಕ್ಕಂತಹ ಹೆಲಿಕಾಪ್ಟರ್ ಅಪಘಾತವಾಗಿ ನಿನ್ನೆ ನ್ಯೂಸ್ ಏನಿತ್ತು ಅಂದ್ರೆ ಅಪಘಾತ ಆಗಿದೆ, ಆದರೆ ಅಲ್ಲಿಯ ಸರ್ಕಾರಗಳಾಗಲಿ ಅಲ್ಲಿಯ ಮಾಧ್ಯಮಗಳಾಗಲಿ ಅವರು ಸಾವನ್ನಪ್ಪಿದ್ದಾರೆ ಎಂತಕ್ಕಂತಹ ಯಾವುದೇ ಮಾಹಿತಿಯನ್ನ ನೀಡಿರಲಿಲ್ಲ. ಅವರು ಜಸ್ಟ್ ನೋಡಿ, ಇದು ನಿನ್ನೆ ನ್ಯೂಸ್ ಅಂದ್ರೆ 20ನೇ ತಾರೀಕಿಗೆ, ಬಟ್ ಇವತ್ತು ಕ್ಲಾಸ್ ಬಂದು 21ನೇ ತಾರೀಕಲ್ಲಿ ಪೋಸ್ಟ್ ಆಗಿರುತ್ತೆ. ಓಕೆನಾ, ಇದು ಸಂಜೆ ಬಂದಂತಹ ನ್ಯೂಸ್. ಓಕೆ, ಇದು ನಿನ್ನೆ ಸಂಜೆ ಬಂದಂತಹ ನ್ಯೂಸ್. ಓಕೆನಾ, ಇರಾನ್ ದೇಶ ಪ್ರಾಣಿ ಹೆಲಿಕಾಪ್ಟರ್ ಭಾನುವಾರ ನಿಯಂತ್ರಣ ಕಳೆದುಕೊಂಡು ಭೂಸ್ಪರ್ಶ ಮಾಡಿದೆ ಎಂದು ಇರಾನ್ನ ರಾಷ್ಟ್ರೀಯ ಮಾಧ್ಯಮವರು ಹೇಳಿದೆ. ಅಂದ್ರೆ ಅವರು ಹೇಳಿದ್ದು ಜಸ್ಟ್ ಭೂಸ್ಪರ್ಶ ಮಾಡಿದೆ ಅಂತ, ಅಪಘಾತ ಭೂಸ್ಪರ್ಶ ಮಾಡಿದೆ. ರೈಸಿ ಅವರು ಇರಾನ್ಯ ಪೂರ್ವದ ಅಜರ್ಬೈಜಾನ್ ಪ್ರಾಂತ್ಯಕ್ಕೆ ತೆರಳುತ್ತಿದ್ದರು. ಅಜರ್ಬೈಜಾನ್ ಗಡಿಯ ಜಲ್ವಾ ನಗರದ ಹೊರವಲಯದಲ್ಲಿ
ಅರಣ್ಯದಲ್ಲಿ ಘಟನೆ ನಡೆದಿದೆ ಎಂದು ತಿಳಿದಿರತಕ್ಕಂಥದ್ದು. ಅಧ್ಯಕ್ಷ ರೈಸಿ ಅವರ ಜೊತೆಗೆ ಇರಾನ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ಹುಸೈನಿ ಅಮೀರ್ ಅಬ್ದುಲ್ಲಾ ಇರಿಯನ್, ಅಜರ್ಬೈಜಾನ್ ಪ್ರಾಂತ್ಯದ ಗವರ್ನರ್ ಹಾಗೂ ಇತರ ಅಧಿಕಾರಿಗಳು ಇದ್ದರು. ಸ್ಥಳೀಯ ಅಧಿಕಾರಿಗಳು ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದೆ ಎಂದು ಹೇಳಿದ್ದಾರೆ. ರೈಸಿ ಅವರ ಆರೋಗ್ಯ ಕುರಿತಂತೆ ಸರ್ಕಾರ ಯಾವುದೇ ತರ ಸುದ್ದಿವಾಹಿನಿ ಮಾಹಿತಿ ನೀಡಿಲ್ಲ. ಇದು ಬಂದಂತಹ ನ್ಯೂಸ್. ಇದು 19ನೇ ತಾರೀಕಾಗಿದ್ದು 20ನೇ ತಾರೀಕಿನಲ್ಲಿ ಬೆಳಿಗ್ಗೆ ಪೇಪರ್ ಬಂದಿದ್ದು ಅಪಘಾತ ಆಗಿದೆ. ಗೊತ್ತಾದ್ರೆ ಇವಾಗ ಸ್ಟಿಲ್ ನಾಟ್ ಡೆತ್. ಯಾಕಂದ್ರೆ ಘೋಷಣೆ ಮಾಡಬೇಕು. ಸರ್ಕಾರಗಳು ಘೋಷಣೆಯನ್ನ ನೀಡಿದಾಗ ಮಾತ್ರ ಅದನ್ನ ನಾವು ಸಾವು ಅಂತಕ್ಕಂಥ ಏನ್ ಮಾಡ್ತೀವಿ, ಪರಿಗಣನೆಯನ್ನ ಮಾಡ್ತೀವಿ. ಅದರ್ವೈಸ್ ರಕ್ಷಣಾ ಕಾರ್ಯ ನಡೀತಾ ಇದೆ, ರಕ್ಷಣಾ ಕಾರ್ಯ. ಆದರೆ ಇವಾಗ ಆ ವ್ಯಕ್ತಿ ಇಲ್ಲ, ಆ ವ್ಯಕ್ತಿ ಅಪಘಾತಕ್ಕೀಡಾಗಿ ಅವರು ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಇವತ್ತು ಅಲ್ಲಿಯ ಏನ್ ಮಾಡಿದ್ದಾರೆ, ಅಲ್ಲಿಯ ಸರ್ಕಾರ ಇವಾಗ ಅವರ ಸಾವನ್ನ ಘೋಷಣೆಯನ್ನ ಮಾಡಿರ್ತಕ್ಕಂಥ. ಅದೇ ರೀತಿ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದರೆ ಪ್ರತಿಕೂಲ ಹವಾಮಾನ ಘಟನೆಗೆ ಕಾರಣ ಎನ್ನಲಾಗಿದೆ. ಅರಣ್ಯ ಭಾಗವಾದ ಈ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತದೆ, ಮಂಜು ಮಿಶ್ರಿತ ವಾತಾವರಣ ಬರ್ತದೆ. ಅಂದ್ರೆ ನಾನು ಕೆಲವೊಂದು ನ್ಯೂಸ್ ಅಲ್ಲಿ ನೋಡಿದೆ, ನಿಜವಾಗ್ಲೂ ಅಂತ ದಟ್ಟಾರಣ್ಯದಲ್ಲಿ ಆ ಡ್ರೋನ್ ನಾವು ಬಿಟ್ಟರು ಸಹ ಆ ಮಂಜಿನಿಂದ ಕವಿದಿರೋದ್ರಿಂದ ಆಲ್ಮೋಸ್ಟ್ ನಿನ್ನೆ ಬೆಳಿಗ್ಗೆ ಹಾಗೂ ರಾತ್ರಿ ಮತ್ತು ಆ ಪ್ರಾಂತ್ಯದಲ್ಲಿ ಮಳೆ ಆಗ್ತಾ ಇದೆ. ಆ ಪ್ರಾಂತ್ಯದಲ್ಲಿ ಮಳೆ ಆಗ್ತಾ ಇರತಕ್ಕಂತಹ ಒಂದು ಕಾರಣದಿಂದ ಏನ್ ಮಾಡಿದರೆ, ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲೇಬೇಕು. ಯಾಕಂದ್ರೆ ಡ್ರೋನ್ ಬಿಟ್ರೆ ಮಳೆ ರಭಸಕ್ಕೆ ಡ್ರೋನ್ ಬಿದ್ದೋಗ್ಬೋದು, ಅಥವಾ ಮಂಜಿನಲ್ಲಿ ಮಂಜಿಗೆ ಇರ್ತಕ್ಕಂತಹ ಒಂದು ಸಮಯದಲ್ಲಿ ನಾವು ಡ್ರೋನ್ ಅನ್ನ ಮೇಲಕ್ಕೆ ಹಾರಿಸಿದಾಗ ಆ ಡ್ರೋನು ಯಾವ ರೀತಿ ಕ್ಯಾಪ್ಚರ್ ಮಾಡ್ತದೆ ಅಲ್ವಾ. ಆದ್ದರಿಂದ ಈ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ರು ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ. ಅನಂತರ ಏನ್ ಮಾಡೋದು, ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಅನಂತರ ಮತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಾರ್ಯಾಚರಣೆಯನ್ನು ಮರು ಆರಂಭ ಮಾಡಿದಾಗ ಗೊತ್ತಾಯ್ತು ಅವರಿದ್ದಂತಹ ಹೆಲಿಕಾಪ್ಟರ್ ಅಪಘಾತವಾಗಿದೆ, ಅವರು ಇಲ್ಲ ಅಂತೇಳಿ. ಅನಂತರ ಈಗ ಅವರ ಸಾವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಅರಾಸ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಅಣೆಕಟ್ಟು ಉದ್ಘಾಟನೆಗೆ ರೈಸ್ ಅವರು ಆಗಮಿಸಿದರು. ಈ ಕಾರ್ಯಕ್ರಮದಲ್ಲಿ ಅಜರ್ಬೈಜಾನ್ ಅಧ್ಯಕ್ಷ ಇಲ್ಮಾನ್ ಅಲಿಯವರವರು ಭಾಗವಹಿಸಿದ್ದರು. ಅಜರ್ಬೈಜಾನ್ ಮತ್ತು ಇರಾನ್ ನಡುವಿನ ಬಾಂಧವ್ಯ ಉತ್ತಮವಾಗಿಲ್ಲದಿದ್ದರಿಂದ ಸಂದರ್ಭ ರೈಸಿ ಭೇಟಿ ನೀಡಿದ್ದರು. ಈಗಾಗಲೇ ಅಜರ್ಬೈಜಾನ್ ಮತ್ತು ಇರಾನ್ನ ಸಂಬಂಧ ಅಷ್ಟೊಂದೇನು ಚೆನ್ನಾಗಿಲ್ಲ. ಈ ಸಮಯದಲ್ಲೂ ಸಹ ರೈಸಿ ಅವರು ಅಜರ್ಬೈಜಾನ್ಗೆ ಭೇಟಿಯನ್ನ ನೀಡಿದರು. ಕಠಿಣ ನಿಲುವಿನ 63 ವರ್ಷದ ರೈಸಿ ಈ ಮೊದಲು ದೇಶದ ನ್ಯಾಯಾಂಗದ ಮುಖ್ಯಸ್ಥರಾಗಿದ್ದರು. ಇರಾನ್ನ ಪ್ರಮುಖ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರು ಉತ್ತರಾಧಿಕಾರಿ ಇವರನ್ನೇ ಗುರುತಿಸಲಾಗುತ್ತಿದೆ. ಇರಾನ್ ಇತಿಹಾಸದಲ್ಲಿ ಮತ ಪ್ರಮಾಣ ಕಡಿಮೆಯಾಗಿದೆ. 2021 ಅಧ್ಯಕ್ಷೀಯ ಚುನಾವಣೆಯಲ್ಲಿ ರೈಸಿ ಆಯ್ಕೆಯಾಗಿದ್ದರು. 1988ರಲ್ಲಿ ಸಾವಿರಾರು ರಾಜಕೀಯ ಕೈದಿಗಳ ಮರಣದಂಡನೆ ಹಿನ್ನೆಲೆಯಲ್ಲಿ ಅದು ಅಮೆರಿಕ ಇವರ ಮೇಲೆ ನಿರ್ಬಂಧವನ್ನು ವಿಧಿಸಿತು. ಅದು ಯಾವುದೇ ವ್ಯಕ್ತಿ ಆಗಲಿ, ಇವತ್ತು ನಮ್ಮ ಭಾರತ ಸರ್ಕಾರ ಇರಾನ್ ಮತ್ತು ಇಸ್ರೇಲ್ ಇವತ್ತು ಎರಡೂ ದೇಶಗಳಿಗೆ ಯುದ್ಧ ನಡೀತಾ ಇದೆ. ಈ ಎರಡೂ ದೇಶಗಳಿಗೆ ಯುದ್ಧ ನಡೆದರೂ ಸಹ ನಾವು ಯಾವ ದೇಶಗಳಿಗೂ ಶತ್ರು ಅಲ್ಲ. ಓಕೆ, ಅವರವರು ಹೊಡೆದಾಡ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮ ದೇಶವನ್ನ ನಾವು ಯಾವ ಇದರಲ್ಲಿ ಹೋದ್ರೆ ನಮ್ಗೆ ಎಲ್ಲರೂ ನಮಗ್ ಫ್ರೆಂಡೇ. ಓಕೆನಾ. ಇಸ್ರೇಲ್ ಮತ್ತು ಇರಾನ್ ಇವರಿಬ್ಬರು ಶತ್ರು ಇವಾಗ ಪ್ರೆಸೆಂಟ್. ಇಸ್ರೇಲ್ ಅಂಡ್ ಇರಾನ್ ಇವತ್ತು ಯುದ್ಧ ನಡೀತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇದೆ. ಓಕೆನಾ. ಇವತ್ತು ನಾವು ಇಸ್ರೇಲ್ ಜೊತೆಗೂ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದೀವಿ, ಇರಾನ್ ಜೊತೆಗೂ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದೀವಿ. ನಮಗೆ ಇವರಿಬ್ರು ಯುದ್ಧ ಮಾಡ್ತಿದ್ದಾರೆ, ನಮ್ಗೆ ಕೇವಲ ಇಸ್ರೇಲ್ ಮಾತ್ರ ಫ್ರೆಂಡು, ನಮ್ಗೆ ಇರಾನ್ ಫ್ರೆಂಡ್ ಅಲ್ಲ ಅಂತೇಳಿ ನಾವು, ಯಾಕಂದ್ರೆ ಆಲ್ಮೋಸ್ಟ್ ನಾವು ಎಲ್ಲಾ ರೀತಿಯ ಕಚ್ಚಾ ತೈಲಗಳನ್ನ ಇಸ್ರೇಲಿಂದ ತರಿಸೋದು, ಇರಾನಿಂದ ತರಿಸ್ಕೊತೀವಿ. ಆದ್ರೆ ನಮ್ಮ ಜಾಸ್ತಿ ಆಮದು ಮತ್ತು ರಫ್ತು ಇಸ್ರೇಲ್ ಜೊತೆಗೆ ತುಂಬಾ ಚೆನ್ನಾಗಿದೆ. ಹಾಗಂತ ಇಸ್ರೇಲ್ ನಮ್ಮ ಫ್ರೆಂಡ್, ನಮ್ಗೆ ಇವತ್ತು ಇರಾನ್ ಬೇಡ ಅಂದ್ರೆ ಅದು ತಪ್ಪು. ಇವತ್ತು ನಮ್ಗೆ ಇವರು ಕೂಡ ಫ್ರೆಂಡ್, ಅವ್ರಿಬ್ರು ಹೊಡೆದಾಡ್ಕೊಂಡ್ರೆ ಇವರು ನಮಗೆ ಫ್ರೆಂಡ್, ಈಸ್ ಆಲ್ಸೋ ಅವರ ಫ್ರೆಂಡ್. ಟುಡೇ ಅಮೇರಿಕಾ ಆಲ್ಸೋ ಅವರ್ ಫ್ರೆಂಡ್. ಅಮೇರಿಕಾ ಆಲ್ಸೋ ಅವರ್ ಫ್ರೆಂಡ್. ಅಫ್ಘಾನಿಸ್ತಾನ್ ಆಲ್ಸೋ ಇಟ್ಸ್ ಅವರ್ ಫ್ರೆಂಡ್. ಎಲ್ಲರೂ ಕೂಡ ನಮ್ಮ ಸ್ನೇಹಿತರೆ. ಅಕ್ಕಪಕ್ಕದ ರಾಷ್ಟ್ರಗಳು ಅಂದ್ರೆ ಯಾವತ್ತೂ ಸಹ ಸ್ನೇಹಿತರಂತಾನೆ ಇರಬೇಕು. ಇವತ್ತು ಬೇರೆ ದೇಶಗಳು ಮಾಡ್ಬೋದು. ಇವತ್ತು ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ, ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗಂತ ನಾವು ಚೀನಾವನ್ನ ಬಿಡೋದಿಲ್ಲ. ಚೀನಾದ ಜೊತೆಗೂ ಒಂದಷ್ಟು ಸಂಬಂಧಗಳನ್ನ ಇವತ್ತು ಇಟ್ಕೊಂಡಿದೀವಿ. ಪಾಕಿಸ್ತಾನದ ಜೊತೆಗೂ ಇವತ್ತು ನಾವು ಅವ್ರು ಮಾತಾಡ್ತಾರೆ ಅಂತ ನಾವು ಆ ರೀತಿ ಮಾಡಲ್ಲ. ಅವ್ರ ಜೊತೆನೂ ಕೆಲವೊಂದಷ್ಟು ನಾವು ಗಡಿ ಒಪ್ಪಂದಗಳಿದಾವೆ, ಇವತ್ತು ಗಡಿ ಒಪ್ಪಂದಗಳಿದಾವೆ, ನದಿ ಒಪ್ಪಂದಗಳಿದಾವೆ. ಈ ರೀತಿ ಇರ್ಬೇಕಾದ್ರೆ
ಉತ್ತಮವಾದ ಸಂಬಂಧಗಳನ್ನ ಎಲ್ಲಾ ರಾಷ್ಟ್ರಗಳ ಜೊತೆ ಇಟ್ಟುಕೊಂಡಾಗ ಮುಂದೆ ಬರ್ತಕ್ಕಂತಹ ಕೆಲವೊಂದು ತೊಂದರೆಗಳನ್ನ ಎದುರಿಸಲಿಕ್ಕೆ ನಮಗೆ ಸುಲಭವಾಗಿ ಎದುರಿಸಬಹುದು. ಈ ಕಾರಣದಿಂದ ನಮ್ಮ ಭಾರತ ಸರ್ಕಾರ ಇವತ್ತು ಇರಾನ್ ಅಧ್ಯಕ್ಷರು ಸಾವನ್ನಪ್ಪಿರುವ ಕಾರಣ ಇದೊಂದೇ ಕಾರಣವನ್ನ ಎಲ್ಲಾ ದೇಶಗಳ ಜೊತೆಗೆ ಉತ್ತಮ ಒಡನಾಟವನ್ನ ಇಟ್ಕೊಳ್ಬೇಕು ಎಂತಕ್ಕಂತಹ ಒಂದು ಒಳ್ಳೆಯ ಆಲೋಚನೆಯಿಂದ ಇವತ್ತು ಏನ್ ಮಾಡಿದೆ, ಅವರಿಗೆ ಗೌರವವನ್ನು ನೀಡಬೇಕಂತೇಳಿ ದೇಶದಲ್ಲಿ ಒಂದು ದಿನದ ಶೋಕಾಚರಣೆಯನ್ನ ಮಾಡಿದೆ. ಯಾಕಂದ್ರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸತ್ತಿದ್ರೆ ನಾವು ಶೋಕಾಚರಣೆಯನ್ನು ಘೋಷಣೆ ಮಾಡ್ತಿರ್ಲಿಲ್ಲ. ಆದರೆ ಇರಾನ್ನ ಅಧ್ಯಕ್ಷ, ಒಂದು ದೇಶಕ್ಕೆ ಅಧ್ಯಕ್ಷ, ನಮ್ಮಲ್ಲಿ ಹೇಗೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಇದೆ ಅದೇ ರೀತಿ ಆ ಒಂದು ಇರಾನ್ ದೇಶಕ್ಕೆ ಅಧ್ಯಕ್ಷರಾಗಿರತಕ್ಕಂತಹ ಆ ಇಬ್ರಾಹಿಂ ರೈಸಿ ಅವರು ಇವತ್ತು ಮೃತಪಟ್ಟಿರೋ ಕಾರಣದಿಂದ ಇವತ್ತು ಭಾರತ ಸರ್ಕಾರ ಏನ್ ಮಾಡಿದೆ, ಒಂದು ದಿನದ ಶೋಕಾಚರಣೆಯನ್ನು ಘೋಷಣೆ ಮಾಡಿರತಕ್ಕಂಥದ್ದು. ಸ್ನೇಹಿತರೆ, ಅವರೇ ಇಲ್ಲಿ ನಾವು ಇವತ್ತು ಈ ಒಂದು ಸಾವಿಗೆ ಹೊರಗಲೇಬೇಕು. ಯಾಕಂದ್ರೆ ಒಬ್ಬ ಅಧ್ಯಕ್ಷ ಈ ರೀತಿ ಅಪಘಾತದಲ್ಲಿ ಇದಾಗ್ತಾರೆ ಅಂದ್ರೆ ಅಲ್ಲಿಯ ರಕ್ಷಣಾ ವ್ಯವಸ್ಥೆ, ಒಬ್ಬ ಅಧ್ಯಕ್ಷರು ಈಗ ಒಂದು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಇವತ್ತು ಆ ಒಂದು ಇದರಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಿದಾರಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವೇನ್ ಮಾಡಬೇಕು, ಅದರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿ ಅನಂತರ ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅನಂತರ ಅವರನ್ನ ಕರೆದೊಯ್ದು ಉತ್ತಮ. ಯಾಕಂದ್ರೆ ಈ ರೀತಿಯಾದಂತಹ ಒಬ್ಬ ಮುಖ್ಯಸ್ಥ ಸಾವನ್ನಪ್ಪಿದಾಗ ಸಾಮಾನ್ಯ ಜನರಲ್ಲಿ ಭಯ ಉಂಟಾಗುವುದರಲ್ಲಿ ಯಾವುದೇ ರೀತಿ, ಯಾಕಂದ್ರೆ ಒಬ್ಬ ಅಧ್ಯಕ್ಷ ಇದ್ದಂತಹ ಒಂದು ಹೆಲಿಕಾಪ್ಟರ್ ಅಪಘಾತವಾಗಿ ಅವರು ಮರಣವನ್ನ ಹೋಗ್ತಾರೆ ಅಂದ್ರೆ ಅದನ್ನ ಯೋಚನೆ ಮಾಡಿ ಎಷ್ಟು ಭದ್ರತಾ ವೈಫಲ್ಯ ಅಲ್ಲಿ ಕಾಣಿಸ್ತಾ ಇಲ್ಲ. ಇದ್ದಂತಹ ನಾನು ನೋಡಿದೆ, ನಾನು ಇದೆಲ್ಲ ನ್ಯೂಸ್ ಅಲ್ಲಿ ನೋಡಿ ಪೇಪರ್ ಓದಿರೋ ಪ್ರಕಾರ ಅಲ್ಲಿದ್ದಂತಹ ಅಷ್ಟು ಹೆಲಿಕಾಪ್ಟರ್ ಹೆಚ್ಚು ಕಡಿಮೆ 4 ಹೆಲಿಕಾಪ್ಟರ್ 3 ಹೆಲಿಕಾಪ್ಟರ್ is saved. It is in a safe zone, but this helicopter was crashed. Why? Question mark. ಯಾರಿಗೂ ಸಹ ಗೊತ್ತಿಲ್ಲ why the helicopter is crashed. ಕ್ವಶನ್ ಮಾರ್ಕ್ ಎಲ್ಲರೂ ಬಂದು ಏನಕ್ಕೋಸ್ಕರ ಇಲ್ಲಿ ಭದ್ರತಾ ವೈಫಲ್ಯ ಹೆಚ್ಚು ಕಾಣುತ್ತೆ. ಇದು ನಾನೆಲ್ಲ ಪೇಪರ್ ಅಲ್ಲಿ ಓದಿದ್ದು. ಓಕೆ, ಯಾವುದನ್ನು ನಿಮ್ಗೆ ನನ್ನ ತರಗತಿಯನ್ನ ಮಾಡಬೇಕಾದ್ರೆ ಹೇಳಿದ್ದೀನಿ. ಇಲ್ಲಿ ಆಗ್ತಕ್ಕಂತಹ ನ್ಯೂಸ್, ಓಕೆ, ಇಲ್ಲಿ ಆಗ್ತಕ್ಕಂತಹ ನ್ಯೂಸ್ ಆಗಿರ್ಬೋದು, ಮತ್ತೊಂದು ಮೊದಲು ಎಲ್ಲಾ ನ್ಯೂಸ್ ಕೂಡ ಏನಾಗಿರ್ಬೋದು ನ್ಯೂಸ್ ಪೇಪರ್ ಇಂದ ಬಂದಿರ್ಬೇಕು. ನೋಡಿ, ಇವತ್ತು ಒಂದು ನ್ಯೂಸ್ ಅನ್ನ ನಾನು ಇಷ್ಟು ದಿನದಲ್ಲಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ನ್ಯೂಸ್ ಅನ್ನು ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು. ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋವನ್ನ ನೋಡಿ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಗವರ್ನಮೆಂಟ್ ಆಫ್ ಇಂಡಿಯಾ ಇದರಲ್ಲಿ ಮಿನಿಸ್ಟ್ರಿ ಆಫ್ ಅಫೇರ್ಸ್ ಇಂದ ಇದು ಬರುತ್ತೆ. ಓಕೆ, ಅದರಿಂದ ನಾನು ಅದರಲ್ಲಿ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಾಗಬೇಕಂದ್ರೆ ನ್ಯೂಸ್ ಪೇಪರ್ ಮಾಡಿದ್ರೆ ಯಾರು ಸಹ ನಮಗೆ ಹೇಳೋರು ಇರೋದಿಲ್ಲ. ಯಾಕಂದ್ರೆ ನ್ಯೂಸ್ ಪೇಪರ್ ಬಂದಿದ್ದೇನೆ ನಾವು ನಮ್ಗೆ GK ಏನ್ ಗೊತ್ತೋ ಅದನ್ನ ನಾವು ಟ್ರಾನ್ಸ್ಲೇಟ್ ಮಾಡಿ ಹೇಳಿರ್ತೀವಿ. ಆದ್ದರಿಂದ ಆದಷ್ಟು ನೀವು ಸೋಷಿಯಲ್ ಮೀಡಿಯಾ ಬಿಟ್ಟು ನ್ಯೂಸ್ ಪೇಪರ್ ಕಡೆಗೆ, ದಿನನಿತ್ಯದ ಪತ್ರಿಕೆಗಳ ಕಡೆ ಬನ್ನಿ. ಯಾಕಂದ್ರೆ ಬಹಳಷ್ಟು ನಾಲೆಡ್ಜ್ ಅನ್ನ ನೀಡುತ್ತೇವೆ, ಬಹಳಷ್ಟು ನಾಲೆಡ್ಜ್, ಬಹಳಷ್ಟು ಸತ್ಯ ಇದೆ. ಮತ್ತು ಪದಗಳು ನೀವು ಮಾತನಾಡಬೇಕಾದ್ರೆ ಬಳಸ್ತಕ್ಕಂತಹ ಪದಗಳು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್. ಅದರಲ್ಲೂ ಇಲ್ಲಿ ಯಾರಾದ್ರೂ PSI, KS ಹಾಗೂ UPSC ಏನಾದ್ರು ಬರೆಯೋರಿದ್ದಲ್ಲಿ ನ್ಯೂಸ್ ಪೇಪರ್ಸ್ ಅನ್ನ ಓದಿದ್ರೆ ಬಹಳ ಅಂದ್ರೆ ಬಹಳ ಯೂಸ್ ಆಗುತ್ತೆ. ನ್ಯೂಸ್ ಪೇಪರ್ಸ್ ಬಹಳ ಅಂದ್ರೆ ಬಹಳ ಯೂಸ್ ಆಗುತ್ತೆ. ಯಾಕಂದ್ರೆ ಪದಗಳ ಜೋಡಣೆ ಮಾಡೋದು ನಮಗೆ ಗೊತ್ತಿರೋದಿಲ್ಲ. ಆದ್ರೆ ಈ ಪ್ರಜಾವಾಣಿ, ವಿಜಯ ಕರ್ನಾಟಕ ಈ ಪೇಪರ್ಗಳಲ್ಲಿ ಆರ್ಟಿಕಲ್ಗಳು ಕೊಟ್ರೆ ಈ ಆರ್ಟಿಕಲ್ಗಳನ್ನ ನಾವು ಓದಿದ್ರೆ ನಾವು ಎಸ್ಸೆಗಳು ಬರೀಬೇಕು ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಎಸ್ಸೆಗಳು ಬರೀಬೇಕು ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಆದ್ದರಿಂದ ಆದಷ್ಟು ದಿನನಿತ್ಯದ ಪತ್ರಿಕೆಗಳನ್ನ ಓದಿ, ಒಂದು ಪತ್ರಿಕೆಯನ್ನ ಇಟ್ಕೊಳ್ಳಿ. ಒಂದು ಪತ್ರಿಕೆಯನ್ನ ಇಟ್ಕೊಂಡು ಕ್ಲೀನ್ ಆಗಿ ಅದನ್ನ ಸ್ಟಡಿಯನ್ನ ಮಾಡಿ ಅಂತ ಹೇಳ್ತಾ, ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರ್ತಕ್ಕಂತಹ ನಮ್ಮ ಸ್ಪರ್ಧಾವಿನಯ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ, ಅದೇ ರೀತಿ ಈ ಒಂದು ಸ್ಪರ್ಧಾವಿನಯ ಟೆಲಿಗ್ರಾಮ್ ಚಾನಲ್ಗೆ ನೀವೇನಾದ್ರೂ ಜಾಯ್ನ್ ಆಗ್ಬೇಕಂದ್ರೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸ್ಪರ್ಧಾವಿನಯ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅದೇ ರೀತಿ ನಿಮ್ಮ ಪರ್ಸನಲ್ ಫೀಡ್ಬ್ಯಾಕ್ಗೆ ಈ ಒಂದು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಏನೇ ಪರ್ಸನಲ್ ಫೀಡ್ಬ್ಯಾಕ್ ಇದ್ರೂ ಸಹ ಈ ಇದಕ್ಕೆ ನೀಡಿ ಅಂತ ಹೇಳ್ತಾ, ಇವತ್ತು ನಮ್ಮ ಸ್ನೇಹಿತರಾದ ರಮೇಶ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವಾಗಲೂ ಸಹ ನಾ ಯಾವುದೇ ಒಂದು ಕೆಲಸವನ್ನು ಮಾಡಲಿ ಆ ವ್ಯಕ್ತಿ ನಮ್ಮ ಹಿಂದೆ ಇದ್ದು ಈ ಕೆಲಸವನ್ನ ಮುಂದುವರಿಸಿ ಇಲ್ಲಿಗೆ ಬಿಡಬೇಡಿ ಅಂತ ನಮಗೆ ಇವತ್ತು ಪರ್ಸನಲ್ ಆಗಿ ಫೀಡ್ಬ್ಯಾಕ್ ಕೊಟ್ಟಿರತಕ್ಕಂತಹ
ಒಬ್ಬ ಅತ್ಯುತ್ತಮ ಸ್ನೇಹಿತ ಅಂತಲೇ ನಾವು ಹೇಳ್ಬೋದು. ಎಸ್ಸಿಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.